ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಶ್ರುತಿರಾಜ್. ಬೆಂಗಳೂರಿನಲ್ಲಿ ಸತತವಾಗಿ 2 ಗಂಟೆಗಳ ಕಾಲ ಧಾರಾಕಾರವಾಗಿ ಮಳೆ ಸುರಿದಿದೆ. ಹೊಸಕೆರೆಹಳ್ಳಿಯಲ್ಲಿ ಮಳೆಯಿಂದ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಹೊಸಕೆರೆಹಳ್ಳಿಯ ರಾಜಕಾಲುವೆ ತುಂಬಿ ಹರಿದಿರುವಂತಹ ಪ್ರಸಂಗ ಕೂಡ ನಡೆದಿದೆ. ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಸಂಜೆ ಆಗ್ತಿದ್ದ ಹಾಗೆ ದೊಡ್ಡ ಮಟ್ಟದಲ್ಲೇ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಇವತ್ತು ಬಂದಂತಹ ಮಳೆಗೆ ಹೊಸಕೆರೆಹಳ್ಳಿಯ ರಾಜಕಾಲುವೆ ತುಂಬಿ ಹರಿದು ಕೃತಕ ಪ್ರವಾಹವೇ ಸೃಷ್ಟಿಯಾಗ್ಬಿಡ್ತೇನೋ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇತ್ತು. ಮಳೆಯಿಂದ ರಸ್ತೆ ಮೇಲೆ ರಾಜಕಾಲುವೆಯ ನೀರು ಹರಿತಾ ಇತ್ತು. ಮಳೆ ಹಾಗೆ ರಾಜಕಾಲುವೆಯ ನೀರಿನಿಂದ ಆ ಭಾಗದ ಮನೆ ಅಂಗಡಿಗಳಿಗೆ ನೀರು ನುಗ್ಗಿ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಮತ್ತೊಂದು ಕಡೆ ವಾಹನಗಳು ಮುಳುಗಡೆಯಾಗುವ ಮಟ್ಟಿಗೆ ಹೋಗಿದ್ವು. ಮಳೆಗೆ ಜನರ ಹಿಡಿಶಾಪ ಕೂಡ ಬಂದಿದೆ. ಅಂದ್ರೆ ನೆಟ್ಟಿಗೆ ಸರಿಯಾಗಿ ರಾಜಕಾಲುವೆ ಒತ್ತುವರಿ ಮಾಡುವಂತಹ ಸಂದರ್ಭದಲ್ಲಿ ಸರಿಯಾಗಿ ಮಾಡಿದಿದ್ರೆ, ಉಣೆತ್ತುವಂತ ಕೆಲಸ ಮಾಡಿದಿದ್ರೆ ಬಹುಶಃ ಈ ಮಟ್ಟಿಗಿನ ಅವಾಂತರಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗ್ತಾ ಇರಲಿಲ್ಲ. ಇದೇನು ಹೊಸದೇನಲ್ಲ. ಪ್ರತಿ ಬಾರಿ ಕೂಡ ಬೆಂಗಳೂರಿನಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ, ಚಿಕ್ಕ ಪುಟ್ಟ ಮಳೆಗೆ ಈ ಮಟ್ಟಿಗೆ ಅವಾಂತರ ಸೃಷ್ಟಿಯಾಗತ್ತೆ ಅಂತ ಹೇಳಿದ್ರೆ, ಇನ್ನು ಮಳೆಗಾಲದ ಸಮಯದಲ್ಲಿ ಯಾವ್ಯಾವ ಅನಾಹುತಗಳಾಗತ್ತೋ, ಯಾವ್ಯಾವ ರೀತಿಯಾದಂತಹ ಅವಘಡಗಳಾಗತ್ತೋ ಅಂತ ಹೇಳಿ ಕೆಲವೊಂದಿಷ್ಟು ಭಾಗದ ಜನರು ಯಾವಾಗ್ಲೂ ಕೂಡ ಹಿಡಿಶಾಪವನ್ನ ಹಾಕುವಂತಹ ಪರಿಸ್ಥಿತಿ ಕಂಡು ಬರುತ್ತೆ. ನಾವು ಗಮನಿಸ್ತಾ ಇದ್ದೀರಲ್ಲ, ಈಗ ಯಾವುದೋ ಒಂದು ಮಿನಿ ಜಲಪಾತ ಏನಾದ್ರೂ ಹರಿತಾ ಇದೆಯಾ, ಯಾವ್ದಾದ್ರು ಜಲಪಾತದ ದೃಶ್ಯವನ್ನ ತೋರಿಸ್ತಾ ಇದ್ದಾರಾ ಅನ್ನೋ ಮಟ್ಟಿ ಕಾಣಿಸ್ತಾ ಇದೆ. ಇದು ಯಾವುದೇ ಜಲಪಾತ ಅಲ್ಲ, ಯಾವುದೋ ಹೊರಗಿನ ಭಾಗದ ವಿಚಾರಗಳಲ್ಲ. ಇದೆಲ್ಲ ಕೂಡ ಬೆಂಗಳೂರಿನ ನಗರದ ಇವತ್ತಿನ ಮಳೆ ಬಂದ ನಂತರ ಆಗಿರುವಂತಹ ಪ್ರವಾಹದ ಪರಿಸ್ಥಿತಿ. ನೋಡಿ, ರಸ್ತೆ ಯಾವ ಮಟ್ಟಿಗಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೆರೆ ಅಂತ ಆಗ್ಬಿಟ್ಟಿದೆ. ಇಲ್ಲೇನು ಯಾವುದೋ ಕೆರೆನ ಹರಿತಾ ಇದೆಯಾ, ಇದೇನು ಕೆರೆನ ಅಂತ ಹೇಳೋ ಮಟ್ಟಿಗೆ ಸಂಪೂರ್ಣವಾಗಿ ರಸ್ತೆ ಎಲ್ಲ ಕೂಡ ಜಲಾವೃತವಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ನೋಡಿ, ರಾಜಕಾಲುವೆಯ ನೀರು ಯಾವ ಮಟ್ಟಿಗೆ ಹರಿತಾ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದ್ ರೀತಿ ಈಗ ನಾವು ಜಲಾಶಯದ ಈ ಗೇಟ್ ಗಳನ್ನ ಓಪನ್ ಮಾಡಿದಾಗ ರಭಸವಾಗಿ ಹರಿಯುತ್ತಲ್ಲ ನೀರು, ಆ ಮಟ್ಟಿಗಿನ ರಭಸವಾಗಿ ಹರಿತಾ ಇದೆ ಆ ಕೊಳಚೆ ನೀರು. ಅದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಏನಾದ್ರೂ ಮಳೆ ಬಂತು ಅಂತ ಹೇಳಿದ್ರೆ ಇನ್ನು ಯಾವೆಲ್ಲ ಅನಾಹುತಗಳು ಸೃಷ್ಟಿಯಾಗ್ತಾ ಇದ್ವೋ ಗೊತ್ತಿಲ್ಲ. ಇದು ಹೊಸಕೆರೆಹಳ್ಳಿ ಭಾಗದಲ್ಲಿ ಕಂಡು ಬಂದಂತಹ ಚಿತ್ರಣ. ಇದು ಮಳೆ ಬಂದ ನಂತರ ಇವತ್ತು ಸಂಜೆ ಸೃಷ್ಟಿಯಾಗಿರುವಂತಹ ದೊಡ್ಡ ಮಟ್ಟದ ಅವಾಂತರದ ದೃಶ್ಯಗಳಿದು. ಸುಮಾರು ದಿನಗಳ ಹಿಂದಷ್ಟೇ ಮಳೆ ಬಂದಾಗ ಇಡೀ ಬೆಂಗಳೂರು ಪ್ರವಾಹದಲ್ಲೇ ಮುಳುಗಡೆಯಾಗ್ಬಿಡುತ್ತೇನೋ ಅನ್ನೋ ಮಟ್ಟಿಗೆ ಹೋಗಿತ್ತು. ಆ ಸಂದರ್ಭದಲ್ಲಿ ಇದ್ಯಾವ ಅವಾಂತರಗಳಾಗತ್ತೆ ಅಂತ ಹೇಳಿ ರಾಜಕಾಲುವೆ ಒತ್ತುವರಿ ಆಗಿರೋದನ್ನ ತೆರವುಗೊಳಿಸುವಂತಹ ಕೆಲಸ ಕೈ ಹಾಕಿದ್ರು. ಅದಾದ್ಮೇಲೆ ಸ್ವಲ್ಪ ತೆರವುಗೊಳಿಸಿದ್ರು. ಮತ್ತೆ ಎಲೆಕ್ಷನ್ ಬಿಸಿ ಅಂತ ಹೇಳಿ ಅದನ್ನ ಅಲ್ಲಿಗೆ ಕಾಮಗಾರಿಯನ್ನ ಸ್ಟಾಪ್ ಮಾಡಿಬಿಟ್ರು, ರಾಜಕಾಲುವೆ ತೆರವು ಮಾಡಿದ್ದನ್ನ. ಈಗ ಮತ್ತೊಮ್ಮೆ ಅವಾಂತರ ಸೃಷ್ಟಿಯಾಗಿದೆ, ನೋಡ್ಬೇಕು. ಇನ್ನು ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಗೆ ಮನೆ ಉರುಳಿದ ಘಟನೆ ಕೂಡ ಹೊಸಕೆರೆಹಳ್ಳಿ ಭಾಗದ ವೀರಭದ್ರ ನಗರದಲ್ಲಿ ನಡೆದಿದೆ. ಮನೆ ಕುಸಿದ ಪರಿಣಾಮ ಅಪಾರ್ಟ್ಮೆಂಟ್ನ ತಡೆಗೋಡೆ ಸಮೇತ ಕೆಳಗೆ ಬಿದ್ದಿದೆ. ವಸುಂಧರ ಕೃತಿಕಾ ಅಪಾರ್ಟ್ಮೆಂಟ್ನ ತಡೆಗೋಡೆ ಸಮೇತ ಬಿದ್ದಿದ್ದು 2 ಕಾರುಗಳು ಸಂಪೂರ್ಣವಾಗಿ ಜಖಮಾಗಿವೆ. ಅಪಾರ್ಟ್ಮೆಂಟ್ ತಡೆಗೋಡೆ ತಗ್ಗು ಪ್ರದೇಶದಲ್ಲಿದ್ದು ಸ್ಲಂ ಸ್ಥಳದಲ್ಲಿದ್ದಂತಹ ಮನೆ ಏಕಾಏಕಿ ಕುಸಿದು ಮಣ್ಣಿನ ಸವೆತ ಆಗಿದೆ. ಕಾಂಪೌಂಡ್ ಮೇಲೆ ಬಿದ್ದಿದೆ. ತಡೆಗೋಡೆ ಸಹ ಬಿರುಕು ಬಿಟ್ಟಿದ್ರಿಂದ ಕೆಳಗೆ ಬಿದ್ದಿದೆ. ಕಾರುಗಳಿಗೆ ಕಂಪ್ಲೀಟ್ ಆಗಿ ಹಾನಿಯಾಗಿದೆ. ಗೋಪಾಲ್ ಅನ್ನೋರ ಮನೆ ಇದಾಗಿದೆ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ಕೂಡ ಸಂಪೂರ್ಣವಾಗಿ ನೆಲಸಮ ಆಗ್ಬಿಟ್ಟಿದೆ. ಆ ವಿಜುವಲ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮನೆ ಕುಸಿತವಾಗಿದ್ರಿಂದ ಆ ತಡೆಗೋಡೆ ಕೂಡ ಅಲ್ಲಿ ಪಾರ್ಕ್ ಮಾಡಿದಂತಹ ಕಾರುಗಳ ಮೇಲೆ ಬಿದ್ದಿದೆ ಅಂತ ಹೇಳಿ. ಲಕ್ಷಾಂತರ ರೂಪಾಯಿಯ ಕಾರುಗಳು ಜಖಮ್ ಆಗಿದೆ. ಇನ್ನು ಯಾವ್ಯಾವ ರೀತಿಯಾಗಿ ಅನಾಹುತಗಳು ಸೃಷ್ಟಿಯಾಗುತ್ತೋ ಕಾದ್ ನೋಡ್ಬೇಕಷ್ಟೇ. ಸುಮಾರು 4:15ಗೆ ಮಳೆ ಶುರುವಾಯಿತು. ಮಳೆ ಸ್ವಲ್ಪ ಜೋರಾಗಿ ಬಂದ್ರಿಂದ ಸ್ಲಮ್ಮಿಂದ ಮಳೆ ನೀರಿಂದ ಮನೆಗಳು ಕುಸಿತು ಕಾಂಪೌಂಡ್ ವಾಲ್ ಮೇಲೆ ಬಿದ್ದಿದೆ. ಹಂಗಾಗಿ ಕಾಂಪೌಂಡ್ ವಾಲ್ ನಮ್ಮ ನಿಲ್ಸಿರೋಂಥ ಪಾರ್ಕಿಂಗ್ ಮಾಡಿರೋಂಥ ಕಾರ್ಗಳ ಮೇಲೆ ಬಿದ್ದು ಇಷ್ಟು ಸಮಸ್ಯೆ ಆಗಿದೆ. ಉದ್ದಕ್ಕೂ ಅದೇ ತರ ಇದೆ. ಸ್ಲಮ್ ನಿವಾಸಿಗಳ ಡ್ರೈನೇಜ್ ನೀರೆಲ್ಲ ಬಂದು ಕಾಂಪೌಂಡ್ ಪಕ್ಕ ನಿಲ್ಲೋದ್ರಿಂದ ಹೀಗಾಗಿ ಡ್ಯಾಮೇಜ್ ಆಗ್ತಾ ಇದೆ. 3ನೇ ಸಲ ಆಗಿದೆ. ಮಣ್ಣು ಅಂದ್ರೆ ಕಾಂಪೌಂಡ್ ವಾಲ್ ಬಿರುಕು ಅಂದ್ರೆ ಸ್ವಲ್ಪ ಕ್ರಾಕ್ ಆಗಿತ್ತು. ಕಾಂಪೌಂಡ್ ವಾಲ್ ಈ ಕಡೆಗೆ ಬಿರುಕು ಬಿಟ್ಟಿತ್ತು, ಆ ಕಡೆ ಚೆನ್ನಾಗೇ ಇತ್ತು. ಆ ಮನೆ ಫುಲ್ 3 ಮನೆಗಳು ಒಟ್ಟಿಗೆ ಕುಸ್ತಿರೋದ್ರಿಂದ ಕಾಂಪೌಂಡ್ ವಾಲ್ ಡ್ಯಾಮೇಜ್ ಆಗಿದೆ. ಹೌದು 3 ಮನೆಗಳು ಸ್ಲಮ್ ಅಲ್ಲಿರುವಂತ 3 ಮನೆಗಳು ಕುಸ್ತು ಬಿದ್ದಿದೆ. ಸುಮಾರು 4:15ಗೆ ಮಳೆ ಶುರುವಾಯಿತು. ಮಳೆ ಸ್ವಲ್ಪ ಜೋರಾಗಿ ಬಂದ್ರಿಂದ ಸ್ಲಮ್ಮಿಂದ ಮಳೆ ನೀರಿಂದ ಮನೆಗಳು ಕುಸಿತು ಕಾಂಪೌಂಡ್ ವಾಲ್ ಮೇಲೆ ಬಿದ್ದಿದೆ. ಹಂಗಾಗಿ ಕಾಂಪೌಂಡ್ ವಾಲ್ ನಮ್ಮ ನಿಲ್ಸಿರೋಂಥ ಪಾರ್ಕಿಂಗ್ ಮಾಡಿರೋಂಥ ಕಾರ್ಗಳ ಮೇಲೆ ಬಿದ್ದು ಇಷ್ಟು ಸಮಸ್ಯೆ ಆಗಿದೆ. ಉದ್ದಕ್ಕೂ ಅದೇ ತರ ಇದೆ. ಸ್ಲಮ್ ನಿವಾಸಿಗಳ ಡ್ರೈನೇಜ್ ನೀರೆಲ್ಲ ಬಂದು ಕಾಂಪೌಂಡ್ ಪಕ್ಕ ನಿಲ್ಲೋದ್ರಿಂದ ಹೀಗಾಗಿ ಡ್ಯಾಮೇಜ್ ಆಗ್ತಾ ಇದೆ. 3ನೇ ಸಲ ಆಗಿದೆ. ಮಣ್ಣು ಅಂದ್ರೆ ಕಾಂಪೌಂಡ್ ವಾಲ್ ಬಿರುಕು ಅಂದ್ರೆ ಸ್ವಲ್ಪ ಕ್ರಾಕ್
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಂಸ ಶ್ಯಾಮಲ, ಮಳೆ ಬಂದಾಗ ಬೆಂಗಳೂರಿನ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ದೇವರಿಗೆ ಪ್ರೀತಿ, ಕೆಲವೊಂದಿಷ್ಟು ಭಾಗಗಳ ಜನರ ಗೋಳು. ಸೊ ಇವತ್ತು ಯಾವ ರೀತಿಯಾಗಿ ಬಂದಂತಹ ಚಿಕ್ಕ ಮಳೆಗೆ ದೊಡ್ಡ ಅವಾಂತರಗಳ ಸೃಷ್ಟಿಯಾಗಿದೆ ಹೊಸಕೆರೆಹಳ್ಳಿ ಭಾಗದಲ್ಲಿ ಪ್ರಮುಖವಾಗಿ? ಖಂಡಿತವಾಗಿ ಶ್ರುತಿ, ನಾವು ನೋಡಬಹುದು ಈಗಾಗಲೇ ಕರ್ನಾಟಕದಲ್ಲಿ ಪ್ರೀ ಮಾನ್ಸೂನ್ ಆರಂಭವಾಗಿ ಒಂದು ವಾರ ಕೂಡ ಕಳೆದಿದೆ. ಮೊದಲಿಂದಲೂ ಕೂಡ ಹೇಳ್ತಿದ್ರು ಬೆಂಗಳೂರಿನಲ್ಲಿ ಅಂದ್ರೆ ಸಾಧಾರಣ ಮಳೆ, ಆವರೇಜ್ ಮಳೆ ಮಾತ್ರ ಕೆಪಾಸಿಟಿ ತಡೆದುಕೊಳ್ಳುವಂತಹದ್ದಿರುವಂತದ್ದು. ಅದಕ್ಕೂ ಮೀರಿ ಹೆಚ್ಚಿನ ಮಳೆ ಬಂದ್ರೆ ನಿಜವಾಗ್ಲೂ ಬೆಂಗಳೂರು ಮುಳುಗೋಗುತ್ತೆ ಅನ್ನುವಂಥದ್ದನ್ನ ಕಳೆದ ವರ್ಷವೂ ಕೂಡ ಹೇಳಿದ್ರು, ಈ ಬಾರಿನೂ ಅದೇ ಹೇಳ್ತಿದ್ದಾರೆ. ಸೊ ಈಗಾಗ್ಲೇ ಪಾಲಿಕೆಯಿಂದ ಫೆಬ್ರವರಿ ತಿಂಗಳಲ್ಲೇ ರಾಜಕಾಲುವೆಗಳ ಹೂಳೆತ್ತಿಸುವಂತದ್ದು ಕಾರ್ಯ ಇರಬಹುದು, ಮತ್ತೆ ಬೇರೆ ಬೇರೆ ಒಂದಷ್ಟು ಪ್ರಿಕಾಷನರಿ ಮೆಜರ್ಸ್ ಅನ್ನ ತೆಗೆದುಕೊಳ್ಬೇಕಿತ್ತು. ಆದ್ರೆ ಯಾವುದನ್ನು ಕೂಡ ಪಾಲಿಕೆ ಅಧಿಕಾರಿಗಳು ಮಾಡಿಲ್ಲ. ಸೊ ಹೀಗಾಗಿ ಪ್ರೀ ಮಾನ್ಸೂನ್ ಆರಂಭದಲ್ಲಿನೇ ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಒಂದು ಪ್ರಾಬ್ಲಮ್ ಈಗ ಶುರುವಾಗಿರುವಂತದ್ದು. ಸೊ ನಾವು ನೋಡೋದಾದ್ರೆ ಹೊಸಕೆರೆಹಳ್ಳಿ ಇವತ್ತು ತುಂಬಾನೇ ಕಂಪ್ಲೀಟ್ ಆಗಿ ಪ್ರವಾಹದ ಸ್ಥಿತಿಗೆ ತಲುಪಿದೆ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ರಾಜಕಾಲುವೆಯಲ್ಲಿ ಹೂಳನ್ನು ಎತ್ತುವಂತಹ ಕಾರ್ಯ ಮಾಡಿಲ್ಲ. ಅದ್ರ ಬಗ್ಗೆ ಸುಮಾರು ಜನರು, ಅನೇಕ ಅಲ್ಲಿ ಸ್ಥಳೀಯರು ಕೂಡ ಹೇಳಿದ್ರು, ಯಾವುದೇ ರೀತಿಯಾದಂತಹ ಒಂದು ಕಾರ್ಯವನ್ನ ಮಾಡಿಲ್ಲ. ಸೊ ಇವತ್ತು ಸುರಿದಂತಹ ಕೇವಲ 2 ಗಂಟೆ ಅಷ್ಟೇ ಸುರಿದಂತಹ ಮಳೆಗೆ ಅಲ್ಲಿ ಕಂಪ್ಲೀಟ್ ಆಗಿ ರಾಜಕಾಲುವೆಯ ನೀರೆಲ್ಲ ಕೂಡ ಮನೆಗಳಿಗೆ ನುಗ್ಗಿ, ರಸ್ತೆಗಳಿಗೆ ನುಗ್ಗಿ, ರಸ್ತೆಗಳು ಜಖಮ್ ಆಗಿದ್ದಾವೆ, ಮನೆಗಳು, ಅಂಗಡಿಗಳೆಲ್ಲವೂ ಕೂಡ ಮಳೆ ನೀರಿನಿಂದ ತುಂಬಿ ಹೋಗಿದೆ. ಸೊ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಏನು ಅನೇಕ ಕಡೆಗಳಲ್ಲಿ ಒಂದು ರಸ್ತೆ ತುಂಬಿಕೊಂಡಿರೋದ್ರ ಜೊತೆಗೆ ಹಾಗೇನೆ ಹೊಸಕೆರೆಹಳ್ಳಿಯ ಮತ್ತೊಂದು ಭಾಗದಲ್ಲಿಯೇ ಒಂದು ಮನೆಯ ಗೋಡೆ ಕುಸಿತಗೊಂಡಿರುವಂತದ್ದು. ಸೊ ಇದೆಲ್ಲ ಗಮನಿಸಿದ್ರೆ ಪ್ರೀ ಮಾನ್ಸೂನ್ ನ ಆರಂಭದಲ್ಲಿನೇ ಈ ರೀತಿ ಅವಾಂತರಗಳು ಸೃಷ್ಟಿಯಾಗ್ತಿದೆ. ಇನ್ನು ಕೂಡ ಈ ಬಾರಿ ಪ್ರೀ ಮಾನ್ಸೂನ್ ನಲ್ಲಿ 15% ಅಷ್ಟು ಒಂದು ಮಳೆ ಹೆಚ್ಚಾಗಿ ಆಗುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನ್ ಅನ್ನ ಈಗಾಗಲೇ ಹವಾಮಾನ ಇಲಾಖೆ ಮಾಡಿರುವಂತದ್ದು. ಸೊ ನಾನು ಆಗ್ಲೇ ಹೇಳ್ತಿದ್ದೆ, ಆವರೇಜ್ ಮಳೆಗೆ ಇದ್ರ ಕೆಪಾಸಿಟಿ ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಇರುವಂತದ್ದು. ಇನ್ನ ಈ ಬಾರಿ ಇನ್ನೂ 20% ಮಳೆ ಹೆಚ್ಚಾದ್ರೆ ಬೆಂಗಳೂರಿನ ಕಾಪಾಡೋದು ನಿಜವಾಗ್ಲೂ ಯಾರು ಅಂತ ಗೊತ್ತಿಲ್ಲ ಶ್ರುತಿ. ಸೊ ಹೀಗಾಗಿ ಇನ್ನು ಮುಂದಿನ ದಿನಗಳ 5 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಳೆ ಆಗುತ್ತೆ ಅಂತ ಒಂದು ಮುನ್ಸೂಚನೆಯನ್ನು ಕೂಡ ನೀಡಿದೆ. ಸೊ 5 ದಿನಗಳಲ್ಲಿ ಸಾಧಾರಣ ಮಳೆ ಆಗುತ್ತಾ ಅಥವಾ ಭಾರಿ ಮಳೆ ಆಗುತ್ತಾ ಅನ್ನುವಂಥದ್ದು ನಿಜವಾಗ್ಲೂ ಇನ್ನೂ ಗೊತ್ತಿಲ್ಲ. ಸೊ ಈಗಾಗಲೇ ಅನೇಕ ಕಡೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಇನ್ನೊಂದು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ಶ್ರುತಿ. ಓಕೆ ಹಂಸ ಶ್ಯಾಮಲ, ಥ್ಯಾಂಕ್ ಯು ತುಂಬಾ ಕಂಪ್ಲೀಟ್ ಮಾಹಿತಿಗಾಗಿ. ರಾಜ್ಯ ವಿಧಾನಸಭಾ ಚುನಾವಣೆಯ ಮತದಾನಕ್ಕೆ ಇನ್ನು ಕೇವಲ 2 ದಿನ ಮಾತ್ರ ಬಾಕಿ ಇರೋದು. ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೂ ಕೂಡ ಬ್ರೇಕ್ ಬಿತ್ತು. ಚುನಾವಣೆ ನಡೆಸೋದಕ್ಕೆ ಪೊಲೀಸರು ಈಗಾಗಲೇ ಬಂದೋಬಸ್ತ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಭದ್ರತಾ ವ್ಯವಸ್ಥೆ ಯಾವ ರೀತಿ ಇದೆ ನೋಡಿ. ಚುನಾವಣೆ ಬಂದೋಬಸ್ತ್ಗೆ ರಾಜ್ಯ ಪೊಲೀಸರು ರೆಡಿ. ಬೆಂಗಳೂರು ನಗರದಲ್ಲಿ 16,000 ಖಾಕಿ ಅಲರ್ಟ್. ಎರಡು 2023ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೇವಲ 2 ದಿನಗಳು ಬಾಕಿ ಉಳಿದಿದೆ. ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು, ಮನೆ ಮನೆ ಪ್ರಚಾರ ಮೂಲಕ ಅಂತಿಮ ಹಂತದ ಆಟ ಶುರುವಾಗುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮತದಾನದ ವೇಳೆ ಯಾವುದೇ ಅನಾಹುತಗಳಿಗೆ ಅವಕಾಶ ಸಿಗದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ನಾವು ರೆಡಿ ಎನ್ನುತ್ತಿದ್ದಾರೆ ರಾಜ್ಯ ಪೊಲೀಸರು. ರಾಜ್ಯದಲ್ಲಿ 58,282 ಮತಗಟ್ಟೆಗಳಲ್ಲಿ 11,617 ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. ಆ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಸಿಆರ್ಪಿಎಫ್ ಹಾಗೂ ಪೊಲೀಸರಿಂದ ಭದ್ರತೆ ಒದಗಿಸಲಾಗ್ತಿದೆ. ಈ ಬಾರಿ ಭದ್ರತೆಗಾಗಿ ಪೊಲೀಸರು ಮೊಬೈಲ್ ಸೆಕ್ಟರ್ ನಿರ್ಮಿಸಿದ್ದು 2,930 ಪೊಲೀಸ್ ಮೊಬೈಲ್ ಸೆಕ್ಟರ್ ಕೆಲಸ ಮಾಡಲಿದೆ. ಒಂದು ಮೊಬೈಲ್ ಸೆಕ್ಟರ್ 20 ಮತಗಟ್ಟೆಗಳನ್ನ ಕವರ್ ಮಾಡಲಿದೆ. ಮೊಬೈಲ್ ಸೆಕ್ಟರ್ ಮೇಲ್ವಿಚಾರಣೆಗೆ 749 ಸೂಪರ್ವೈಸರ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ 700 ಫ್ಲೈಯಿಂಗ್ ಸ್ಕ್ವಾಡ್, 700 ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದ್ದು, ರಾಜ್ಯದ ಗಡಿಗಳಲ್ಲಿ ವಾಹನಗಳನ್ನ ಚೆಕ್ ಮಾಡಿ ಬಿಡಲು ನೆರೆ ರಾಜ್ಯಗಳ ಹಿರಿಯ ಪೊಲೀಸರೊಂದಿಗೆ ಸಭೆ ಮಾಡಲಾಗಿದೆ. ಮತಗಟ್ಟೆ ಶಾಂತಿ ಕಾಪಾಡಲು 108 ಬಿಐಎಸ್ಎಫ್, 75 ಸಿಐಎಸ್ಎಫ್, 70 ಐಟಿಬಿಪಿ, 35 ಆರ್ಪಿಎಫ್, 75 ಎಸ್ಎಸ್ಬಿ ಹಾಗೂ ರಾಜ್ಯದ 224 ಕ್ಷೇತ್ರದಲ್ಲೂ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗ್ತಿದೆ. ಬೆಂಗಳೂರಿನಲ್ಲಿ ಭದ್ರತೆಗೆ 16,000 ಜನ ನಿಯೋಜನೆ. ಸೂಕ್ಷ್ಮ, ಅತಿ ಸೂಕ್ಷ್ಮ ಮತಗಟ್ಟೆ ಬಳಿ ಕೇಂದ್ರ ಪಡೆ ನಿಗಾ. ಬೆಂಗಳೂರಿನಲ್ಲಿ ಪೊಲೀಸರು ಈಗಾಗಲೇ ಕಟ್ಟೆಚ್ಚರ ವಹಿಸಿದ್ದು 13,000 ಪೊಲೀಸರು, ಕೆಎಸ್ಆರ್ಪಿ ಹಾಗೂ ಹೋಮ್ ಗಾರ್ಡ್ ಟೀಮ್ ಸೇರಿ 16,000 ಜನರನ್ನ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಒಟ್ಟು 7,916 ಮತಗಟ್ಟೆಗಳು ಇವೆ.
ಅದರಲ್ಲಿ 1907 ಅತಿ ಸೂಕ್ಷ್ಮ ಮತಗಟ್ಟೆ ಅಂತ ಗುರುತಿಸಲಾಗಿದೆ. ಹೀಗಾಗಿ ಸೂಕ್ಷ್ಮ ಮತಗಟ್ಟೆಗಳ ಬಳಿ ಸಿಆರ್ಪಿಎಫ್ ಹಾಗೂ ಬಿಎಸ್ಎಫ್ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪ್ರತಿ ಬೂತ್ಗೆ ನಾವು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗುತ್ತೆ. ಅದಲ್ಲದೆ ಪ್ರತಿ 18ರಿಂದ 20 ಮತಗಟ್ಟೆಗಳಿಗೆ ಒಂದು ಸೆಕ್ಟರ್ ಮೊಬೈಲ್ಸ್ ಅಂತ, ಎವರಿ 4 ಸೆಕ್ಟರ್ ಮೊಬೈಲ್ಸ್ಗೆ ನಾವು ಸೂಪರ್ವೈಸರಿ ಮೊಬೈಲ್ಸ್ ಅಂತ, ಅವರ ಮೇಲೆ ಸಬ್ ಡಿವಿಷನ್ ಮೊಬೈಲ್ಸ್ ಮತ್ತು ಡಿಸಿಪಿಸ್ ಮೊಬೈಲ್ಸ್, ಹೀಗೆ ಎಲ್ಲಾ ರೀತಿಯ ಒಂದು ಹದ್ದುಬಸ್ತಿನ ಬಂದೋಬಸ್ತನ್ನು ಮಾಡಲಾಗಿದೆ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮತ್ತು ಶಾಂತಿಯುತ ಮತದಾನಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಮಾಡಿಕೊಳ್ಳಲಾಗಿದೆ. ರಾಜ್ಯದಾದ್ಯಂತ ಈ ಬಾರಿ ಮತದಾನದ ವೇಳೆ ಪೊಲೀಸರು ಹೈ ಅಲರ್ಟ್ ಆಗಿ ಕೆಲಸ ಮಾಡಲಿದ್ದು, ಕೇಂದ್ರ ಭದ್ರತಾ ಪಡೆಗಳು ಸಹ ಸಪೋರ್ಟ್ ಆಗಿ ಇರಲಿವೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚುನಾವಣೆ ಆಗಲಿ ಅನ್ನೋದೇ ನ್ಯೂಸ್ 18ನ ಆಶಯ ಕೂಡ ಆಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ರಾಜ್ಯ ವಿಧಾನಸಭಾ ಚುನಾವಣೆ ಅಂತಿಮ ಘಟ್ಟ ತಲುಪಿದೆ. ಮತದಾನಕ್ಕೆ ಆಯೋಗ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಪೊಲೀಸರು ಕೂಡ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇದರ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ಕೂಡ ನಡೆಸಿದ್ದಾರೆ. ಯಾಕೆ, ಏನ್ ಮ್ಯಾಟರ್, ನೀವೇ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಟೀಮ್ ದಾಳಿ. ಚುನಾವಣೆ ಹೊತ್ತಲ್ಲಿ ಮತಕ್ಕಾಗಿ ಬೆದರಿಕೆ, ಒತ್ತಡ, ಶಂಕೆ. ವಿಧಾನಸಭಾ ಚುನಾವಣೆ ಅಂತಿಮ ಹಂತಕ್ಕೆ ತಲುಪಿದೆ. ಮತದಾರರ ಮನಗೆಲ್ಲಲು ಅಭ್ಯರ್ಥಿಗಳು ಅಂತಿಮ ಕಸರತ್ತು ನಡೆಸಿದ್ದಾರೆ. ಈ ನಡುವೆ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಕಾರಾಗೃಹದ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಚುನಾವಣೆ ವೇಳೆ ಜೈಲಲ್ಲಿ ಇರುವ ಕೆಲ ರೌಡಿಗಳು, ಅಪರಾಧಿಗಳು ಮತದಾರರ ಮೇಲೆ ಪ್ರಭಾವ ಬೀರುವ ಬಗ್ಗೆ ಸಿಸಿಬಿ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಜೈಲಿನ ಮೇಲೆ ದಾಳಿ ನಡೆಸಿ ಹಲವು ಬ್ಯಾರಕ್ಗಳಲ್ಲಿ ಶೋಧ ನಡೆಸಿದ್ದಾರೆ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಶರಣಪ್ಪ ನೇತೃತ್ವದಲ್ಲಿ 2 ಡಿಸಿಪಿಗಳು ಹಾಗೂ ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿ ಜೊತೆಗೆ ಭಾಗಿಯಾಗಿದ್ರು. ಜೈಲಲ್ಲಿದ್ದ ಕುಣಿಗಲ್ ಗಿರಿ ಸೇರಿ ಹಲವು ಪ್ರಮುಖ ರೌಡಿ ಶೀಟರ್ಗಳನ್ನ ವಿಚಾರಣೆ ನಡೆಸಿದ್ದಾರೆ. ರೌಡಿಗಳು, ಕೊಲೆ ಆರೋಪಿಗಳು ಹಾಗೂ ಇತರೆ ಅಪರಾಧ ಹಿನ್ನೆಲೆಯುಳ್ಳ ವ್ಯಕ್ತಿಗಳನ್ನ ವಿಚಾರಣೆ ನಡೆಸಿದ್ದಾರೆ. ಜೈಲಲ್ಲಿ ಇದ್ರೂ ಕೂಡ ಇಂತಹವರಿಗೆ ಮತ ಹಾಕಬೇಕು ಅಂತ ಬೆದರಿಕೆ ಹಾಕಿದ್ರು ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ರೇಡ್ ನಡೆದಿದೆ ಅಂದಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಸಿಬಿ ವತಿಯಿಂದ ಒಂದು ಸರ್ಪ್ರೈಸ್ ಚೆಕ್ ಮಾಡಲಾಯಿತು. ಇನ್ಮೇಟ್ಸ್ ಇದ್ದಾರೆ, ಅದರಲ್ಲಿ ಪ್ರಮುಖವಾಗಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ರೌಡಿ ಎಲಿಮೆಂಟ್ಸ್, ಇತ್ತೀಚೆಗೆ 302, 307 ಕೇಸ್ಗಳಲ್ಲಿ ಬಂಧಿತಗೊಂಡು ಅಲ್ಲಿ ಒಳಗಡೆ ಇರುವಂತವರಿಗೆ ಸೂಕ್ತ ಎಚ್ಚರಿಕೆಯನ್ನ ಸಿಸಿಬಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಂದ ನೀಡಲಾಗಿದೆ. ಪ್ರಮುಖವಾಗಿ ವೋಟರ್ಸ್ಗಳಿಗೆ ಕರೆ ಮಾಡಿ ಹೆದರಿಸುವಂಥದ್ದು ಅಥವಾ ಯಾರಿಗಾದರೂ ಭಯ ನೀಡುವಂಥದ್ದು, ಆ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತ ಎಚ್ಚರಿಕೆಯನ್ನು ನೀಡಲಾಗಿದೆ. ಸಿಸಿಬಿ ಪೊಲೀಸರ ಶೋಧದ ವೇಳೆ ಮೊಬೈಲ್ ಫೋನ್ಗಳು, ಚಾಕುಗಳು, ಊಟದ ಪ್ಲೇಟ್ನಿಂದ ತಯಾರಿಸಿದ ಚಾಕುಗಳು ಪತ್ತೆಯಾಗಿವೆ ಹಾಗೂ ಅಲ್ಪ ಪ್ರಮಾಣದಲ್ಲಿ ಡ್ರಗ್ಸ್ ಕೂಡ ಪತ್ತೆಯಾಗಿದೆ. ಈ ಬಗ್ಗೆ ಸಿಸಿಬಿ ತಂಡ ತನಿಖೆ ಕೈಗೊಂಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ಜೈಲು ಅಧೀಕ್ಷಕರಿಗೆ ವರದಿ ನೀಡಲು ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಅದೇನೇ ಇರಲಿ, ಜೈಲಿಂದ ಮತದಾನದ ಮೇಲೆ ಪರಿಣಾಮ ಬೀರ್ತಾರೆ ಅನ್ನೋದನ್ನ ಒಪ್ಪಲು ಸಾಧ್ಯವೇ ಇಲ್ಲ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಚುನಾವಣೆಗೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಆದರೆ ಪೊಲೀಸರು ಮಾತ್ರ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ ಸಾಕಷ್ಟು ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೊದಲ ಹಂತ ಅಂದ್ರೆ ಮದ್ಯ ಮಾರಾಟ ನಿಷೇಧ. ಏನಿದು ಸ್ಟೋರಿ, ನೀವೇ ನೋಡಿ. ಇಡೀ ಬೆಂಗಳೂರಿನಾದ್ಯಂತ ಎಲ್ಲ MRP ಔಟ್ಲೆಟ್ಗಳಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 5 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ. ಇಂದಿನಿಂದ ಮುಂದಿನ 3 ದಿನಗಳ ಕಾಲ ಮದ್ಯ ಮಾರಾಟ ನಿಷೇಧ ಮಾಡಿ ನಿರ್ಧಾರ ಮಾಡಲಾಗಿದೆ. ಚುನಾವಣೆಗೆ ಯಾವುದೇ ಅಡೆತಡೆಗಳು ಆಗದಂತೆ ಚುನಾವಣಾ ಆಯೋಗ ಮದ್ಯದ ಅಂಗಡಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು, ಎಲೆಕ್ಷನ್ ಮುಗಿಯುವ ತನಕ ಡ್ರೈ ಡೇ ಆಚರಿಸಲು ಸೂಚನೆ ಕೊಟ್ಟಿದೆ. ಇವತ್ತು ಸಂಜೆ 6 ಗಂಟೆಯಿಂದ ಮೇ 11ರ ಬೆಳಗ್ಗೆ 6 ಗಂಟೆಯವರೆಗೂ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಈ ಕುರಿತಾಗಿ 1 ವಾರದ ಹಿಂದೆಯೇ ನೋಟಿಸ್ ನೀಡಲಾಗಿತ್ತು. ಇಂದು 6 ಗಂಟೆಯ ನಂತರ ಮದ್ಯದಂಗಡಿಗಳನ್ನ ಸಂಪೂರ್ಣವಾಗಿ ಮುಚ್ಚಲಾಗಿದೆ.
ಎಲೆಕ್ಷನ್ ಇದರಿಂದ 5 ಗಂಟೆ ಕ್ಲೋಸ್ ಮಾಡಬೇಕು. ಇವತ್ತು 5 ಗಂಟೆ ಕ್ಲೋಸ್ ಆಗಿದ್ದು. 11ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ಕ್ಲೋಸ್ ಇರುತ್ತೆ. 10 ಗಂಟೆಗೆ ನಮ್ದು ಏನಿದೆ ಮಾಮೂಲು 10ರಿಂದ ನೈಟ್ ಕಂಟಿನ್ಯೂ ಆಗಿರುತ್ತೆ. ಮೇ 8, 9, 10ರಂದು ಡ್ರೈ ಡೇ ಆಚರಿಸಲು ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ ಮತ ಎಣಿಕೆಗೂ ಸಮಸ್ಯೆ ಆಗದಂತೆ ಮೇ 13ರ ಬೆಳಗ್ಗೆ 6 ಗಂಟೆಯಿಂದ ಮೇ 14ರ ಬೆಳಗ್ಗೆ 6 ಗಂಟೆಯವರೆಗೂ ಮದ್ಯ ಮಾರಾಟ ನಿಷೇಧ ಹೇರಿದ್ದಾರೆ. ರಾಜ್ಯದ 11,000 ಮದ್ಯದಂಗಡಿಗಳು ಕ್ಲೋಸ್ ಮಾಡಿದ್ದೇವೆ. ಇದರಿಂದ ಪ್ರತಿ ಬಾರ್ ಮಾಲೀಕರಿಗೂ 1.5 ಲಕ್ಷದಷ್ಟು ನಷ್ಟವಾಗಲಿದೆ. ಚುನಾವಣೆ ಸಂಹಿತೆ ಜಾರಿಯಾದ ಬಳಿಕ ನಾವು ನಷ್ಟದಲ್ಲಿದ್ದೇವೆ ಎಂದಿದ್ದಾರೆ. ಅದು ಒಳ್ಳೇದು, ಬಟ್ MRPL ತಗೊಳ್ಳಿ 5 ಗಂಟೆ ಕ್ಲೋಸ್ ಅನ್ನೋದು ತಪ್ಪು. ಕುಡಿಯೋರು ಎಲ್ಲಾದ್ರೂ ಕುಡಿತಾರೆ, ಬ್ಲ್ಯಾಕ್ ಕೊಟ್ಟಾದ್ರೂ ಕುಡಿತಾರೆ. ಈಗ 100 ರೂಪಾಯಿ ಕ್ವಾರ್ಟರ್ ಇದ್ರೆ 200 ಕೊಟ್ಟಾದ್ರೂ ಬ್ಲ್ಯಾಕ್ ಅಲ್ಲಿ ಕುಡಿತಾರೆ. ಇಂದಿನಿಂದ ಮದ್ಯದಂಗಡಿಗಳು 3 ದಿನ ಬಂದ್ ಆಗಲಿದ್ದು ಮದ್ಯಪ್ರಿಯರು ಮಾತ್ರ ಸ್ಟಾಕ್ ಇಟ್ಟುಕೊಳ್ಳುವಂತಾಗಿದೆ. ಆದರೆ ಚುನಾವಣಾ ದೃಷ್ಟಿಯಿಂದ ನಿಷೇಧ ಮಾಡಿರುವ ಕ್ರಮ ಸ್ವಾಗತಾರ್ಹ. ರಂಜನ್ ಶಿರ್ಲಾಲ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಎಸ್ಎಸ್ಎಲ್ಸಿ. ಇವತ್ತು ಪರೀಕ್ಷಾ ಫಲಿತಾಂಶ ಕೂಡ ಪ್ರಕಟಗೊಂಡಿದೆ. ಈ ಬಾರಿಯೂ ನಿರೀಕ್ಷೆಯಂತೆ ಬಾಲಕಿಯರ ಮೇಲುಗೈ ಸಾಧಿಸಿದ್ದಾರೆ. ಫಲಿತಾಂಶದಲ್ಲಿ ಕಳೆದ ವರ್ಷಕ್ಕಿಂತ ಈ ಬಾರಿ 2% ಕುಸಿತವಾಗಿದೆ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ, ಬಾಲಕಿಯರೇ ಮೇಲುಗೈ. ಚಿತ್ರದುರ್ಗ ಫಸ್ಟ್, ಯಾದಗಿರಿ ಲಾಸ್ಟ್, ಬೆಂಗಳೂರು ಕಳಪೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಮಾಡಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಬಾಲಕಿಯರು ಮೇಲುಗೈ ಸಾಧಿಸಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ 2% ಫಲಿತಾಂಶ ಕುಸಿತ ಕಂಡಿದೆ. ರಾಜ್ಯದಲ್ಲಿ 83.89% ಫಲಿತಾಂಶ ಬಂದಿದ್ದು, ಚಿತ್ರದುರ್ಗ ಮೊದಲು, ಮಂಡ್ಯ ಸೆಕೆಂಡ್, ಯಾದಗಿರಿ ಕೊನೆ ಸ್ಥಾನ ಪಡೆದಿದೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ದಕ್ಷಿಣ ಕಳಪೆ ಸಾಧನೆ ಮಾಡಿದೆ. ವಿಶೇಷ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 4ನೇ ಸ್ಥಾನ ಪಡೆದಿದೆ. ಚಿತ್ರದುರ್ಗ ಜಿಲ್ಲೆ ರಾಜ್ಯದಲ್ಲಿ ಹೆಚ್ಚಿನ ಪಾಸ್ ಪರ್ಸೆಂಟೇಜ್ ಅನ್ನು ಕಂಡಿದೆ, 96.8%. ಸೆಕೆಂಡ್ ಜಿಲ್ಲೆಯು ಮಂಡ್ಯ ಜಿಲ್ಲೆಯಾಗಿದೆ, 96.74. ಮೂರನೇ ಜಿಲ್ಲೆ ಹಾಸನ ಜಿಲ್ಲೆ 96.68. ಬೆಂಗಳೂರು ಗ್ರಾಮಾಂತರ ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿದೆ, ದಟ್ ಈಸ್ 96.48%. ಈ ಬಾರಿ ಪರೀಕ್ಷೆಯಲ್ಲಿ 8,35,102 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಇದರಲ್ಲಿ 7,619 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಒಟ್ಟಾರೆ 83.89% ಫಲಿತಾಂಶ ಬಂದಿದೆ. ರಾಜ್ಯದಲ್ಲಿ 625ಕ್ಕೆ 625 ಅಂಕವನ್ನು 4 ವಿದ್ಯಾರ್ಥಿಗಳು ಪಡೆದಿದ್ರೆ, ಈ 4ರಲ್ಲಿ ಒಬ್ಬರು ಬೆಂಗಳೂರಿನವರು ಅನ್ನೋದು ನೆಮ್ಮದಿ ವಿಚಾರ. ಇವತ್ತು 625ಗೆ 625 ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಪೇರೆಂಟ್ಸ್ ಎಲ್ಲರೂ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ನನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ಸರ್, ನಾನು ಫಸ್ಟಿಂದಾನೇ ಅವತ್ತೇನು ಮಾಡ್ತಾರೋ ಅವತ್ತಿನ ದಿನ ಸಾಯಂಕಾಲನೇ ನಾನು ಅದನ್ನು ಪ್ರಿಪೇರ್ ಆಗ್ತಾ ಇದ್ದೆ ಸರ್. ಅದು ನನಗೆ ಯಾವ್ದು ಓದಬೇಕು ಅಂತ ಕ್ಲಾರಿಟಿ ಇತ್ತು. 100%ಗೆ ನನಗೆ ಗುರಿ ಎಷ್ಟು 100% ತಗೊಬೇಕು, 625 625 ತಗೊಂಡು ನಾನು ಮುಂದಿನ ವ್ಯಾಸಂಗ ಪೂರ್ತಿ ಫ್ರೀಯಾಗಿ ನಡಿಬೇಕು ಅಂತ, ಸ್ಕಾಲರ್ಶಿಪ್ ನಲ್ಲಿ ನಡಿಬೇಕು ಅಂತ ಆಸೆ ಇದೆ ಸರ್. ಇವತ್ತು 11 o'clock ರಿಸಲ್ಟ್ ಅಂತ ಹೇಳಿದ್ರು. ನಾನು 10 ಗಂಟೆಗೆ ಇಟ್ಕೊಂಡು ಕೂತಿದ್ದೆ ಫೋನ್ ರಿಸಲ್ಟ್ ಬರುತ್ತೆ ಅಂತ. ಅದೇ ಲಿಂಕ್ ಇನ್ನ ಸಿಕ್ಕಿರಲಿಲ್ಲ. ನಾನು ಆಮೇಲೆ 11 ಗಂಟೆವರೆಗೂ ಕಾಯ್ತಾ ಇದ್ದೆ. ಆಮೇಲೆ ಮಧ್ಯದಲ್ಲಿ ಅಪ್ಪನ ಕಾಲ್ ಬಂದಿತ್ತು. ಅವ್ರು ಹೇಳಿದ್ರು 4 ಜನ ಟಾಪರ್ ಅಂತ, ಅದರಲ್ಲಿ ಒಬ್ಳು ಅಂತ. ಅವಾಗ ನಾನು ನ್ಯೂಸ್ ಹಾಕಿ ನೋಡಿದಾಗ ನನ್ನ ತುಂಬಾ ಖುಷಿ ಆಯ್ತು. ಆಮೇಲೆ ನಾನು ಸಪೋರ್ಟ್ ಮಾಡಿರೋರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟ. ಈ ಬಾರಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಗರಿಷ್ಠ ಮಟ್ಟದಲ್ಲಿ ಉತ್ತೀರ್ಣರಾಗಿದ್ದಾರೆ. 80.08% ಬಾಲಕರು ಉತ್ತೀರ್ಣರಾಗಿದ್ರೆ 87.87% ಬಾಲಕಿಯರು ಉತ್ತೀರ್ಣರಾಗಿದ್ದು, ಈ ವರ್ಷವೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. 1517 ಶಾಲೆಗಳಲ್ಲಿ 100ಕ್ಕೆ 100% ಫಲಿತಾಂಶ ಬಂದಿದೆ. 34 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಸರ್ಕಾರಿ ಶಾಲೆಗಳು 5,833 ಶಾಲೆಗಳಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳು 2,89,000 ಮಕ್ಕಳು. ಇದು 86% ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಉತ್ತೀರ್ಣರಾಗಿರ್ತಾರೆ. ಅನುದಾನಿತ ಶಾಲೆಗಳಲ್ಲಿ 85% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ 90% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ. ನೆಕ್ಸ್ಟ್ ಬಹಳ ಮುಖ್ಯವಾದಂತ ಮಾಹಿತಿ, 625 ಮಾರ್ಕ್ಸ್ಗಳಿಗೆ 625 ಮಾರ್ಕ್ಸ್ಗಳನ್ನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಈ ವರ್ಷವು 4 ವಿದ್ಯಾರ್ಥಿಗಳು
ಈ ವರ್ಷದಲ್ಲಿ 100% ಅಂಕಗಳನ್ನು ಪಡೆದಿದ್ದಾರೆ. ಕಡಿಮೆ ಅಂಕ ಬಂದ್ರೆ ಚಿಂತೆ ಬೇಡ. ಮರು ಮೌಲ್ಯಮಾಪನಕ್ಕೆ ಅರ್ಜಿ ಹಾಕಬಹುದು. ಮೇ 15ರಿಂದ ಮೇ 21ರ ಒಳಗೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶವಿದೆ. ಸಪ್ಲಿಮೆಂಟರಿ ಪರೀಕ್ಷೆ ದಿನಾಂಕ ಇನ್ನೊಂದು ವಾರದಲ್ಲಿ ಪ್ರಕಟಿಸಲಾಗುತ್ತೆ ಎಂದಿದ್ದಾರೆ. ಶರಣು ಹಂಪಿ, ನ್ಯೂಸ್ 18. ಇದು ಇವತ್ತಿನ ನಮ್ಮ ಬೆಂಗಳೂರು.